ಇನ್ನು ಬೆಳಗಾವಿಯಲ್ಲಿ ಮೀಟರ್ ಬಡ್ಡಿ ದಂಧೆಕೋರರ ಹಾವಳಿ ಹೆಚ್ಚಾಗ್ತಾ ಇದೆ. ಬಡ್ಡಿ ಹಣಕ್ಕಾಗಿ ಯುವಕನನ್ನ ಕಿಡ್ನಾಪ್ ಮಾಡಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಯುವಕನನ್ನ ಕಿಡ್ನಾಪ್ ಮಾಡಿದ್ದಾರೆ. ಆ ನಂತರದಲ್ಲಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಸದಾಶಿವನಗರದ ನಿವಾಸಿಯಾದ ವಿಶ್ವಜಿತ್ ಕಿಡ್ನಾಪ್ ಆಗಿರೋರು. ಸಂತಿ ಬಸ್ತವಾಡ ಗ್ರಾಮದ ಫಾರ್ಮ್ ಹೌಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. 2 ಲಕ್ಷ ಹಣ ಸಾಲದ ರೂಪದಲ್ಲಿ ವಿಶ್ವಜಿತ್ ಪಡೆದಿರ್ತಾರೆ. ಡ್ಯಾನಿ ಬೀಡಕರ್ ಎಂಬಾತನ ಬಳಿ 2 ಲಕ್ಷ ರೂಪಾಯಿ ಸಾಲ ಪಡ್ಕೊಂಡಿರ್ತಾರೆ. ಸಾಲದ ಅಸಲನ್ನ ತೀರಿಸಿರ್ತಾರೆ. ಆ ನಂತರನೂ ಕೂಡ ಹಣಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ದಾನೆ ಸಾಲ ಕೊಟ್ಟಿರೋನು. ಆಮೇಲೆ ಏನಾಯ್ತು, ಟೀ ಕುಡಿದು ಬರೋಣ ಬಾ ಅಂತ ಈ ಡ್ಯಾನಿ ಕರೆದುಕೊಂಡು ಹೋಗಿರ್ತಾನೆ. ಡ್ಯಾನಿ ಸಾಲವನ್ನ ಕೊಟ್ಟಿರುವಂತ ವ್ಯಕ್ತಿ. ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ವಿಶ್ವಜಿತ್ ತಂದೆ, ಹೀಗಾಗಿದೆ ಅಂತ. ಯುವಕನನ್ನ ರಕ್ಷಿಸಿ ಆರೋಪಿ ಡ್ಯಾನಿ ಬೀಡಕರನ್ನ ಅರೆಸ್ಟ್ ಮಾಡಿ ಅನ್ನೋದಾಗಿ ತಂದೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಣ ಪಡ್ಕೊಂಡಿದ್ದಾನೆ ಈತ, ಸಾಲ ಪಡ್ಕೊಂಡಿದ್ದಾನೆ, ಜೊತೆಗೆ ಅಸಲು ಏನಿದೆ ಅದೆಲ್ಲವನ್ನೂ ಕೂಡ ತೀರಿಸಿದ್ದಾನೆ. ಆ ನಂತರದಲ್ಲೂ ಕೂಡ ಹಣಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ದಂತ ವ್ಯಕ್ತಿ ಆಮೇಲೆ ವಿಶ್ವಜಿತ್ನನ್ನ ಕಿಡ್ನಾಪ್ ಕೂಡ ಮಾಡಿದ್ದಾನೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಸಹದೇವ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ದೂರಿನಲ್ಲಿ ಏನೇನು ಉಲ್ಲೇಖ ಆಗಿದೆ, ಯಾವಾಗ ನಡೆದಿರುವಂತಹ ಘಟನೆ ಇದು? ಚೈತ್ರ, ಬೆಳಗಾವಿಯ ಸದಾಶಿವನಗರದಲ್ಲಿ ನಿನ್ನೆ ಬೆಳಗಿನ ಜಾವ ನಡೆದಿರುವಂತಹ ಘಟನೆ. ಮುಖ್ಯವಾಗಿ ಇಲ್ಲಿ ಟೀ ಕುಡಿಯೋಣ ಬಾ ಅಂತ ಹೇಳ್ಬಿಟ್ಟು ಈ ಡ್ಯಾನಿ ಅಲಿಯಾಸ್ ಋತುರಾಜ್ ಏನಿದ್ದಾನೆ ಈತ ಕರೆದುಕೊಂಡು ಹೋಗಿರುವಂತದ್ದು. ಮುಖ್ಯವಾಗಿ ಇಲ್ಲಿ ವಿಶ್ವಜಿತ್ ಏನಿದ್ದಾನೆ 2 ಲಕ್ಷ ರೂಪಾಯಿ ಸಾಲವನ್ನ ಪಡೆದುಕೊಂಡಿರ್ತಾನೆ. ಅದಾದ ಬಳಿಕ ಸಾಲವನ್ನು ಕೂಡ ಮರುಪಾವತಿ ಮಾಡಿರ್ತಾನೆ. ಇಲ್ಲಿ ಕಳೆದ 6 ತಿಂಗಳಿಂದ ಬಡ್ಡಿ ಕಟ್ಟಬೇಕು, ಅದರ ಜೊತೆಗೆ ಚಕ್ರ ಬಡ್ಡಿ ಕೂಡ ಕಟ್ಟಬೇಕನ್ನುವಂತ ನಿಟ್ಟಿನಲ್ಲಿ ಒತ್ತಡ ಕಿರುಕುಳ ಕೂಡ ಈ ಡ್ಯಾನಿ ನೀಡ್ತಿರ್ತಾನೆ. ಆದ್ರೆ ಬಡ್ಡಿ ಕಟ್ಟಿಲ್ಲ ಅನ್ನುವಂತ ಕಾರಣಕ್ಕಾಗಿ ನಿನ್ನೆ ಬೆಳಗಿನ ಜಾವ ಆತನನ್ನ ಕಿಡ್ನಾಪ್ ಅನ್ನ ಮಾಡಿಕೊಂಡು ಕರೆದುಕೊಂಡು ಸಂತಿ ಬಸ್ತವಾಡ ಬಳಿ ಇರುವಂತಹ ಒಂದು ಕೋಳಿ ಫಾರ್ಮ್ ನಲ್ಲಿ ಆತನನ್ನ ಕೂಡಿಟ್ಟಿರ್ತಾರೆ. ಅದಾದ ಬಳಿಕ ಅವರ ತಂದೆ ವಿಶ್ವಜಿತ್ ತಂದೆ APMC ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಟ್ಟಿರುವಂತದ್ದು. ದೂರಿನ ಅನ್ವಯ ತಕ್ಷಣ ಅಲರ್ಟ್ ಆದಂತಹ ಪೊಲೀಸರು ಕೂಡಲೇ ವಿಶ್ವಜಿತನನ್ನ ರಕ್ಷಣೆ ಮಾಡಿದ್ದಾರೆ. ಅದರ ಜೊತೆಗೆ ಆರೋಪಿಗಳ ಇಬ್ಬರನ್ನು ಕೂಡ ಬಂಧಿಸಿ ಇದೀಗ ಹಿಂಡಲ್ಗಾ ಜೈಲಿಗೆ ಕಳಿಸಿರುವಂತದ್ದು. ಒಂದ್ ಕಡೆ ಫೈನಾನ್ಸ್ ಕಿರುಕುಳದ ನಡುವೆ ಇದೀಗ ಬಡ್ಡಿಕೋರರ ಹಾವಳಿ ಕೂಡ ಜೋರಾಗ್ತಾ ಇರುವಂತದ್ದು. ಹೀಗಾಗಿ ಅವ್ರಿಗೂ ಕೂಡ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಕ್ರಮಕ್ಕೆ ಈಗಾಗಲೇ ಸಾರ್ವಜನಿಕರು ಕೂಡ ಒತ್ತಾಯಿಸ್ತಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಸಹದೇವ್ ಮಾಹಿತಿಗಾಗಿ.